ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆ ಗಲಾಟೆ ಆಗಿದ್ದು ಕೆಲವಷ್ಟು ಸಮುದಾಯದಲ್ಲಿ ಚರ್ಚೆ ಆಯಿತು. ಸಮುದಾಯದ ಮುಖಂಡರು, ಸಮುದಾಯದ ನಾಯಕರು ಮತ್ತು ಅನೇಕ ಜನ ನನಗೂ ಕೂಡ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಈ ವಿಚಾರವನ್ನು ತಿಳಿಸಿದರು. ತಿಳಿಸಿದಾಗ ಯಾರೋ ಇರಬೇಕು, ಏನೋ ಅಚೂರತೆ ಯಂತ್ರ ಆಗಿರಬೇಕು ಅನ್ನೋದನ್ನು ನಾವು ಅಂದ್ಕೊಂಡಿದ್ವಿ. ಆದರೆ ಅದು ಈ ರೀತಿ ಮುಂದುವರಿಯುತ್ತೆ ಅನ್ನೋದು ನಾವು ಕೂಡ ವಿಚಾರಣೆ ಮಾಡಿದ್ವಿ. ಯಾಕಂದರೆ ಒಂದು ಗಲಾಟೆ ಆಯಿತು, ಒಂದು ಹೆಣ್ಮಕ್ಳು ಹಿಂಗೆ ಅನ್ಯಾಯ ಮಾಡಿದ್ರು ಅನ್ನೋದು ಮಾಧ್ಯಮದಲ್ಲಿ ಗೋಚರ ಆಗಿದ್ದನ್ನು ನಾನು ಕೂಡ ನೋಡಿದೆ. ಆದರೆ ನಮ್ಮ ಪೀಠದಿಂದ ಅವ್ರನ್ನ ಉಚ್ಚಾಟನೆ ಮಾಡೋದ್ರ ಉದ್ದೇಶಗಳು ಕೂಡ ಕೆಲವಷ್ಟು ವಿಚಾರಗಳು ಈ ರೀತಿ ನಮ್ಮ ಹಿರಿಯರಿಗೆ ಗೊತ್ತಾದಲ್ಲೇ ಅವ್ರ ನಿರ್ಣಯ ತೆಗೆದುಕೊಂಡು ಎಲ್ಲ ಸಮಾಜದವರು ಏನು ಈ ರೀತಿ ಅವ್ರ ನಡೆ ತಪ್ಪಿದ್ದಾರೆ, ನುಡಿ ತಪ್ಪಿದ್ದಾರೆ, ಅವರ ಆಚಾರ ವಿಚಾರ ತಪ್ಪು ಹೋಗ್ಬಿಟ್ಟು ಸೂಕ್ಷ್ಮವಾಗಿ ಸಮಾಜದ ಮುಂದೆ ಕಳಂಕ ಆಗ್ಬಾರ್ದು, ಸಮಾಜಕ್ಕೆ ಕಳಂಕ ಬರಬಾರ್ದು, ಈ ರೀತಿ ನಡ್ಕೊಳ್ಳುವಂಥ ರೀತಿಗಳನ್ನು ನಾವು ಸರಿಯಾಗಿ ತಿಳಿಸ್ಬೇಕು ಅಂತ ಅವರಿಗೆ ಅನೇಕ ಬಾರಿ ನಮ್ಮ ಸಮಾಜದ ಹಿರಿಯರು ಅವರಿಗೆ ಟ್ರಸ್ಟ್ ವತಿಯಿಂದ ನೋಟಿಸನ್ನು ಕೊಟ್ಟಿದ್ದಾರೆ, ತಿಳಿ ಹೇಳಿದ್ದಾರೆ. ಅವ್ರು ತಿಳ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅನಿವಾರ್ಯವಾಗಿ ಯಾರು ನೊಂದಿದಂಥ ವ್ಯಕ್ತಿ ಇವತ್ತು ಕೋರ್ಟ್ ಮೆಟ್ಲಾಗೋದು, ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು ಸಹಜವಾಗಿ ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ಕಾನೂನಿನ ನೆರೆಗೆ ಹೋಗಬೇಕಲ್ಲ. ಆ ರೀತಿಯಲ್ಲಿ ಹೋಗಿದ್ದಾರೆ. ಆ ಘಟನೆಗಳು ನಡೆದಿದೆ ಅನ್ನೋದು ಗೊತ್ತಿದೆ. ಇವತ್ತು ಏನಾಗಬೇಕು, ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಅದನ್ನು ಮಾಡಿದ್ದು ಅನ್ನೋ ಮಾರಾಯ ಕೊಡಬಾರ್ದಾಗಿತ್ತು ಅಂತ ನಾವು ಹೇಳ್ತೀವಿ. ನಾವು ಅವ್ರು ಹೇಳ್ದಂಗೆ ನಡಿಬೇಕಲ್ಲ. ಅಲ್ಲ ಸರ್, ಕಾವಿದಾರಿಗಳಿಗೆ ಪೂಜ್ಯ ಭಾವನೆ ನೋಡ್ರಿ, ಒಂದು ನಮ್ಮ ದೇಶದಲ್ಲಿ ಒಂದು ಶ್ರದ್ಧೆ ಮನೋಭಾವನೆ ಆ ಕಾವಿಗಿರುವಂಥ ಒಂದು ದೊಡ್ಡ ಗೌರವ ಇದೆ. ಆ ಗೌರವಕ್ಕೆ ಆ ಒಂದು ಕಾವಿಗೆ ಇವತ್ತು ಕಳಂಕ ತಂದಂತೀವಿ. ಯಾಕಂದರೆ ಇವರು ವೈಯಕ್ತಿಕ ವಿಚಾರಗಳು ಆ ರೀತಿ ಇದ್ದರೆ ಅಂದರೆ ಇವರು ಸಂಸಾರಸ್ಥರಾಗಬೇಕು. ಯಾಕೆ ಸನ್ಯಾಸಿ ಪೀಠಕ್ಕೆ ಬರಬೇಕಾಗಿತ್ತು? ಸನ್ಯಾಸಿ ಪೀಠ ಯಾಕೆ ಬೇಕು ಇವ್ರಿಗೆಲ್ಲ? ಹಾಂ, ಒಂದಲ್ಲ ಹಲವಾರು ಘಟನೆಗಳು ಅದಾವೆ. ಅಕ್ರಮ ಆಸ್ತಿ ಮಾಡಿದ್ದಾರೆ, ಆಸ್ತಿ ಮಾಡಿದ ನಮ್ಮ ದಾಖಲೆಗಳು ಸಿಕ್ಕಿದಾವೆ. ನಾವೆಲ್ಲವನ್ನು ಹೇಳ್ಕೊಂಡು ಕೂತ್ರು ನಾವು ಏನೋ ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ಅವರು ವಿರೋಧಿಗಳಾಗಿದ್ದೀವಿ, ನಮ್ಮ ಮೇಲೆ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಮೇಲೆ ನಮ್ಮ ಫೋಟೋ ಹಾಕಿ ಕೆಲವಷ್ಟು ಏನು ಈ ಲುಚ್ಚಾಗಳಿಂದ ಏನೇನೋ ಟ್ರೋಲ್ ಮಾಡಿ ಮಾತಾಡ್ಸೋದು ಇವರೇ ಮಾಡೋದು ಕೆಲಸ. ಅದು ಇವತ್ತು ನನಗೆ ಗೊತ್ತೈತಿ ಇವ್ರ ಸ್ವಭಾವ. ಸ್ವಾಮೀಜಿಗಳೇ ಮಾಡೋದು. ಯಾವುದೌದು ಇವರೇ ಕುತ್ಕೊಂಡು ಮಾಡಿ ಹಾಕ್ತಾರೆ. ಇವರು 24 ತಾಸು ಪ್ರಚಾರ ಸ್ವಾಮಿ ಇವ. ಅದರಲ್ಲಿ ಏನು ಎರಡೇ ಮಾತೇ ಇಲ್ಲ. ಎರಡೂ ಕಡೆನೂ ಆ ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ ಮಹಿಳಾ ಆಯೋಗಕ್ಕೆ. ಈಗ ನನಗೆ ಮಾಧ್ಯಮದಲ್ಲೇ ಗೊತ್ತಾಯಿತು, ಅವರು ಕೂಡ ದೂರು ಕೊಟ್ಟಿದ್ದಾರೆ. ಇವರು ಒಂದು ತಿಂಗಳಾದ್ಮೇಲೆ ದೂರು ಕೊಟ್ಟರು. ಒಂದು ತಿಂಗಳಾದ್ಮೇಲೆ ಯಾಕೆ ದೂರು ಕೊಟ್ಟರು? ಇದು ಘಟನೆ ನಡೆದ ಮೇಲೆ ಅವಾಗಲೇ ಕೊಡಬೇಕಾಗಿತ್ತಲ್ಲ. ಮತ್ತು ಇವರು ಜನರ ಸಮಾಜದ ಮುಂದೆ ಇಡಬೇಕಾಗಿತ್ತು, ಸಮಾಜ ಚಿಂತನೆ ಮಾಡ್ತಿತ್ತು. ಸಮಾಜಕ್ಕೆ ಯಾರಿಗೂ ಹೇಳಾರ್ದೆ ನೀವು ಹೋಗಿ ಕೋರ್ಟ್ನಲ್ಲಿ ಸ್ಟೇ ತೊಗೊಂಬಂದ್ರಲ್ಲ, ಯಾಕೆ ತೊಗೊಂಬಂದ್ರು? ನನ್ನ ಪ್ರಶ್ನೆ. ಯಾಕೆ ನೀನು ಆಯ್ತಪ್ಪ, ನೀನು ಚಾರಿತ್ರವಂತ, ನೀನೇನು ತಪ್ಪೇ ಮಾಡಿಲ್ಲ ಅಂದರೆ ಕೋರ್ಟ್ನಾಗ ಯಾಕೆ ಸ್ಟೇ ತೊಗೊಂಬರ್ತೀಯಪ್ಪ? ನಿನ್ನ ವಿಷಯಗಳನ್ನು ಮಾಧ್ಯಮದಲ್ಲಿ ಗೋಚರಿಸಬಾರ್ದು ಅಂತೇಳಿ. ಹಾಂ, ಅಷ್ಟು ಚಾರಿತ್ರವಂತರಾಗಿದ್ದರೆ ಇವರು ಮಾಡ್ಬೋದಾಗಿತ್ತಲ್ಲ. ಇವರು ಚಾರಿತ್ರವಂತರ ಅಂತ ಹೇಳುವಂಥ ನಾಯಕರಿದಾರಲ್ಲ ಇಲ್ಲಿ ಭಾರಿ ದೊಡ್ಡ ದೊಡ್ಡ ನಾಯಕರು, ಏನು ಒಂದು ಸರ್ಕಾರದಲ್ಲಿ ಸಚಿವರಾಗಿ ಏನು ದೊಡ್ಡ ನಾಯಕರು, ಒಬ್ಬವ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂತ ಹೇಳ್ತಾನೆ. ಈಗ ಉತ್ತರ ಕೊಡ್ಲವ? ಹಾಂ, ನಮ್ಮ ಸ್ವಾಮೀಜಿ ಅಂತ ಇಲ್ಲಿ ಬಾಗಲಕೋಟೆ ಭಾಷಣ ಮಾಡಿ ಅಲ್ಲ. ಹಾಂ, ಉತ್ತರ ಕೊಡ್ಲವ? ಎತ್ತಳ ಪೀಠ ಕಟ್ತೀನಿ ಅಂದ್ರೆ ಹೊಸ ಪೀಠ. ನಮ್ಮ ಕೆಲಸ ನಾವು ಮುಗಿಸ್ಬಿಟ್ಟಿವಿ. ಇವ್ನು ಹಿಂಗೆ ಅದಂತಲೇ ನಾವು ಕೆಲಸ ಮುಗಿಸ್ಬಿಟ್ಟಿವಿ. ನಮ್ಮ ಕೆಲಸ ಈಗ ಅವರು ಪೀಠ ಕಟ್ಕೊಂಡು ಅವ್ರಿಗೆ ಎಷ್ಟು ಪೀಠ ಮನಿ ಮಾಡಿಕೊಡು ಅಂತ ಹೇಳಿ ಜಿಲ್ಲಾ ಕೊಟ್ಟು ಎಲ್ಲೆಲ್ಲಿ ಪಾಪ ಅವ್ರವ್ರ ಇದಾರ ಅವ್ರಿಗೆಲ್ಲರಿಗೂ ಒಂದು ಮನಿ ಮಾಡಿಕೊಡ್ಲಿ, ನ್ಯಾಯ ಕೊಡಲಿ. ಪಾಪ ಅನ್ಯಾಯ ಆದಂಥ ಹೆಣ್ಮಕ್ಳಿಗೆ. ಹಾಂ, ಘಟಪ್ರಭಾ ನದಿ ದಂಡೆಗೆ ಒಂದು ಇಲ್ಲೊಂದು ಕಟ್ಟಿಸ್ರಿ, ಅಲ್ಲಿ ಕಾವೇರಿ ನದಿ ದಂಡಿಗೆ ಒಂದು ಕಟ್ಟಿಸ್ರಿ, ತುಂಗಭದ್ರಾ ನದಿಗೆ ಒಂದು ದಂಡಿಗೆ ಕಟ್ಟಿಸ್ರಿ, ಕೃಷ್ಣಾ ನದಿಗೆ ಒಂದು ಕಟ್ಟಿಸ್ರಿ, ಮಲಪ್ರಭಾ ನದಿಗೆ ಒಂದು ಕಟ್ಟಿಸ್ರಿ, ಘಟಪ್ರಭಕ್ಕೆ ಒಂದು ಕಟ್ಟಿಸ್ರಿ. ಏನು ತಪ್ಪೈತಿ? ಕಟ್ಟಿಸ್ಕೊಳ್ಳಲಿ. ಇವ್ರು ಗಟ್ಟಿದಾರಲ್ಲ. ಮತ್ತು ವಿಷ್ಣು ಯತ್ನಾಳ, ಸಿ ಪಾಟೀಲ, ಅರವಿಂದ್ ಬೆಲ್ಲದ, HS ಶಿವಶಂಕರ ಮತ್ತು ಇವರೇ ಅಲ್ಲ. ಅವರು ಭಾರಿ ಚಾರಿತ್ರವಂತರು ಅಂತ ಹೇಳಿದವರು ಇವರು. ನನ್ನ ಮೇಲೆ ತೋರಿಸ್ತಾರೆ. ವಿಜಯಾನಂದ ಕಾಶ್ಯಪ್ನವರು ಮಾಡಿಸ್ತಾರೆ. ಯಾಕೆ ನನಗೆ ನಡ್ಕತೈತಿ? ನಮ್ಮ ಕೆಲಸ ನಾವು ಮಾಡಿಬಿಟ್ಟಿವಿ. ಏನು ಉಚ್ಚಾಟನೆ ಮಾಡಬೇಕಾಗಿತ್ತು, ಇವ್ರು ನಡೆ ಇವ್ರ ವಿಚಾರಗಳನ್ನು ತಿಳ್ಕೊಂಡೆ ನಾವು ಉಚ್ಚಾಟನೆ ಮಾಡಿ ಸಮಾಜದ ಮುಂದೆ ಸಮಾಜ ಹೆಸರು ಕೆಡಬಾರ್ದು ಅನ್ನೋದಕ್ಕೆ ನಾವು ಸರಳವಾಗಿ ಮಾಡಿದ ಕೆಲಸ. ಸಮಾಜಕ್ಕೂ ಏನು ಸಂಬಂಧ ಇಲ್ಲ. ಜನರಿಗೆ ಸತ್ಯಾಸತ್ಯತೆ ಗೊತ್ತೇ ಆಗೋದು. ಎಷ್ಟು ದಿವಸ ಸತ್ಯ ಮುಚ್ಚಿಡ್ತೀರಿ? ಹಾಂ, ಎಷ್ಟು ದಿವಸ ಸತ್ಯ ಮುಚ್ಚಿಡ್ತೀರಿ? ಸತ್ಯ ಅನ್ನೋದು ಒಂದು ಕೈ ಅಂದಾಗ ತಡವಾದರೂ ಕೂಡ ಅದು ಬರ್ತದೆ ಬೆಳಕಿಗೆ. ಅದು ಬಂದೈತೆ ಅಷ್ಟೇ. ಯಾವ ಮಣ್ಣು ಮಸಿ ಇಲ್ಲ. ಅವನು ಸ್ವಯಂ ಗೋರಿ ತೊಳ್ಕೊಂಡ ಅವ ಮಾಡಿದ್ದು ಇನ್ನೋ ಮಾರಾಯ ಅಂತಾರಲ್ಲ, ಅವನು ತೊಳ್ಕೊಂಡ ಮಾಡಿದ್ದು ಸತ್ಯ.
ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮಾಡ್ಲಾರ್ದ ಯಾಕೆ ಅವ್ರು ದೂರು ಕೊಡ್ತಾರೆ? ಸರ್ ತಾವು ಅವ್ರು ಕೂಡ ಕೇಳಕ್ಕೆ ಬರ್ತಾರೆ, ಅವ್ರು ಯಾಕೆ ಹೊಡ್ಯಕ್ಕೆ ಬರ್ತಾರೆ ನಿಮ್ಮನ್ನ? ಏನು ಉಚಿತ ಜನರಿಗೆ? ಯಾರ ಸ್ವಾಮೀಜಿಗೂ ಹೊಡೆಯೋದು? ಎಲ್ಲರೂ ನೋಡ್ರಿ ಬಂದಿತ್ತು. ಈಗ ಅವ್ರ ನಾಯಕರು ಹೇಳ್ಯಾರಲ್ಲಪ್ಪ, ನಮ್ಮ ಸ್ವಾಮೀಜಿ ಅವ್ರು ಇದ್ದಲ್ಲಿ ಇವ್ರು ಇರ್ತಾರಂತ, ಇವ್ರು ಇದ್ದಲ್ಲಿ ಅವ್ರು ಇರ್ತಾರಂತ. ಯಾರು ಅವ? ಅದನ್ನು ಗೊಡ್ಡೇನಿ ಅವ ಇದ್ದಲ್ಲೇ ಈ ಸ್ವಾಮಿ ಇರ್ತಾರಂತ, ಸ್ವಾಮಿ ಇದ್ದಲ್ಲಿ ಅವ ಇರ್ತಾನೆ. ಈಗ ಉತ್ತರ ಕೊಡಿ, ಕರ್ಕೊಂಡೋಗಿ ಮನೆಗೆ ಇಟ್ಕೊಳ್ಳಿ. ಸರ್ ತಾವು ಕೂಡ ಸಿಡಿ ಬಾಂಬ್ ಸಿಡಿಸಿದ್ರಿ. ಉಸುರು ಕಟ್ಕೊಳ್ಳಿ ಪಾಪ. ಸರ್ ತಾವು ಕೂಡ ಸಿಡಿ ಬಾಂಬ್ ಸಿಡಿಸಿದ್ರಿ ಸೂಕ್ತ ಸಮಯ ಬಂದಾಗ. ನೋಡ್ರಿ, ಅನ್ಯಾಯ ಮಾಡಬಾರ್ದಂತ ನಾವು ಸುಮ್ಮನೆ. ಅನ್ಯಾಯ ತುಂಬಿದಾಗ ಏನಾಗುತ್ತೆ, ತಾನಾಗ ಹೊರ ಚೆಲ್ಲುತ್ತಂತ ಅದು ಆಗ್ತಾ ಇದೆ ಅಷ್ಟೇ.